ಸರ್ ಇವಾಗ ನಮ್ಮ ಜೊತೆಗೆ ಏನು ವಿಧಾನ ಪರಿಷತ್ನ ಸದಸ್ಯರಾದ ಐವನ್ ಡಿಸೋಜ ಸರ್ ಇದ್ದಾರೆ. ಸರ್ ನಮಸ್ತೆ. ನಮಸ್ತೆ ಮೇಡಮ್. ಸರ್ ಏನು ಸಿದ್ದರಾಮಯ್ಯ ಸರ್ಕಾರಕ್ಕೆ ಏನು ಒಂದು 1000 ದಿನಗಳಾಯ್ತು, ಇವಾಗ ಏನ್ ಹೇಳ್ತೀರಾ ಅಂತ? ಸಂತೋಷದ ಸಂಭ್ರಮ. ಸರ್ಕಾರ ಅಧಿಕಾರಕ್ಕೆ ಬಂದು 1000 ದಿನ ದಾಟಿದೆ ಅಂದ್ರೆ ಪ್ರತಿಯೊಬ್ಬರಿಗೂ ಸಂತೋಷನೇ. ಮತ್ತು ಏನು ನಾವು ಮಾತು ಕೊಟ್ಟಿದ್ದೇವೆ ಜನರಿಗೆ ಅದನ್ನು ಈಡೇರಿಸಿದ್ದೇವೆ ಅಂತ ಹೇಳುವ ಸಂಭ್ರಮದಲ್ಲಿ ಇದ್ದೇವೆ. ಇವತ್ತು ಸುಮಾರು 1.5 ಲಕ್ಷಕ್ಕೂ ಅಧಿಕ ಜನರಿಗೆ ನಮ್ಮ ಭೂಮಿ ಹಕ್ಕನ್ನ ಕೊಡ್ತಾ ಇದ್ದೇವೆ. ಇದೊಂದು 6ನೇ ಗ್ಯಾರಂಟಿ ಆಗಿ ನಾವು ಕೊಡ್ತಾ ಇದ್ದೀವಿ. ಯಾರ್ಯಾರು ಇದುವರೆಗೆ ಭೂಮಿಯಲ್ಲಿ ವಾಸವಾಗಿದ್ರು ಅವರಿಗೆ ಪಟ್ಟೆ ಕೊಟ್ಟಿರ್ಲಿಲ್ಲ, ಅವರ ಜಾಗದ ಆರ್ಟಿಸಿ ಕೊಟ್ಟಿರ್ಲಿಲ್ಲ, ಅವರು ಬಹಳ ತೊಂದರೆಯಲ್ಲಿದ್ದರು. ಅವ್ರಿಗೆ ಇವತ್ತು ಸಂಭ್ರಮ ಆಚರಣೆ ಮಾಡುವ ಜೊತೆಗೆ ಸುಮಾರು 1.5 ಲಕ್ಷಕ್ಕೂ ಹೆಚ್ಚು ಜನರಿಗೆ ಇವತ್ತು ಭೂಮಿ ಹಕ್ಕನ್ನ ಕೊಡುವಂತ ಕಾರ್ಯಕ್ರಮ ಕೂಡ ನಡೀತಾ ಇದೆ. ಹಾಗಾಗಿ ಜನರ ಪಾಲಿಗೆ ಇದೊಂದು ಸಂತೋಷದ ದಿನ ಅಂತ ನಾವು ಹೇಳಲಿಕ್ಕೆ ಬಯಸ್ತಾ ಇದ್ದೇವೆ. ಅಂದ್ರೆ ಇವಾಗ ಸರ್ ಏನು ಸಿದ್ದರಾಮಯ್ಯ ಸರ್ಕಾರ 1000 ದಿನ ಪೂರೈಸಿದ್ರು ಕೂಡ ಅಧಿಕಾರ ಹಂಚಿಕೆಯ ಗೊಂದಲ ಇನ್ನೂ ಕೂಡ ಹಾಗೆ ಇದೆ ಅಂತ, ಅದು ಮುಗ್ದಿಲ್ಲ ಅಂತ. ಅಧಿಕಾರ ಹಂಚಿಕೆಯಲ್ಲಿ ಗೊಂದಲ ಇದೆ. ಗೊಂದಲ ನಮ್ಮಲ್ಲಿ ಇಲ್ಲ, ಖಾಲಿ ಪತ್ರಿಕೆಗಳಲ್ಲಿ ಮತ್ತು ಮೀಡಿಯಾದಲ್ಲಿ ಇದೆ ಅಷ್ಟೇ. ನಮ್ಮಲ್ಲಿ ಎಲ್ಲಿಯೂ ಗೊಂದಲ ಇಲ್ಲ, ಎಲ್ಲಿಯೂ ಚರ್ಚೆ ಇಲ್ಲ, ಎಲ್ಲಿಯೂ ಯಾರು ಕೆಲಸ ಮಾಡೋದಿಲ್ಲ, ಯಾರೂ ರಾಜೀನಾಮೆ ಕೊಟ್ಟಿಲ್ಲ, ಯಾರೂ ಮಾತನಾಡಿಲ್ಲ. ಗ್ರಹಿಕೆಗಳು ಮತ್ತು ಊಹೆಗಳು ಮಾತ್ರ ನಡೀತಾ ಇದೆ ಮೀಡಿಯಾದಲ್ಲಿ, ಅಷ್ಟೇ ಬಿಟ್ಟು ಬೇರೆ ಏನಿಲ್ಲ. ಸರ್ಕಾರದಲ್ಲಿ ಕೆಲಸಗಳಾಗ್ತಾ ಇದೆ, ಜನಪರವಾಗಿದೆ, ಎಲ್ಲವೂ ನಡೀತಾ ಇದೆ. ಅಂದ್ರೆ ಇವತ್ತು ಏನು ಹಾವೇರಿಯಲ್ಲಿ ಭೂ ಗ್ಯಾರಂಟಿ ಸಮರ್ಪಣಾ ಸಮಾವೇಶ ನಡೀತಾ ಇದೆ ಸರ್, ಅಂದ್ರೆ ಎಷ್ಟು ಮಂದಿಗೆ ಅಲ್ಲಿ ಹಕ್ಕುಪತ್ರ ವಿತರಿಸ್ತಿದ್ದಾರೆ ಅಂತ? 1,11,000 ಮಂದಿಗೆ ಇವತ್ತು ಕುಟುಂಬಗಳಿಗೆ ಹಕ್ಕುಪತ್ರವನ್ನ ನೀಡ್ತಾ ಇದ್ದೀವಿ. ಮತ್ತು ನಮ್ಮ ಮುಂದಿನ ಗುರಿ ಕೂಡ 1,39,476 ಮಂದಿಗೆ ಮುಂದೆ ಕೊಡಬೇಕು ಅಂತ ಗುರಿ ಇಟ್ಟುಕೊಂಡಿದ್ದೇವೆ. ಅಂದ್ರೆ ಸಂಭ್ರಮಕ್ಕಾಗಿ ಅಲ್ಲ, ಸಂಭ್ರಮ ಸಾಮಾನ್ಯ ಯಾರಿಗೆ ಮನೆ ಇಲ್ಲ, ಯಾರಿಗೆ ಸೂರಿಲ್ಲ ಅವರಿಗೆ ಹಕ್ಕುಪತ್ರ ಕೊಡುವಂತಹ ಸಂಭ್ರಮ ನಡೀತಾ ಇದೆ. ಅದು ನಮ್ಮ 1,000 ದಿನದಂದು ನಾವು ಮಾಡ್ತಾ ಇದ್ದೇವೆ, ಅಷ್ಟೇ ಬಿಟ್ಟು ಬೇರೆ ಏನಿಲ್ಲ. ಭೂ ಗ್ಯಾರಂಟಿ ಸಮರ್ಪಣಾ ಸಮಾವೇಶ ಅಂತ ಮಾಡ್ತಾ ಇದ್ದೀವಿ. ಇದು ಎಲ್ಲರೂ ಮೆಚ್ಚುವಂತದ್ದು ಮತ್ತು ಸಮಾಜಕ್ಕೆ ಇದು ಒಳ್ಳೆಯ ಸಂದೇಶ ಕೊಡುವಂತ ಕಾರ್ಯಕ್ರಮ. ಹಾಗಾದ್ರೆ ಇಷ್ಟು ಜನರಿಗೆ ಇಲ್ಲಿಯವರೆಗೆ ಹಕ್ಕುಪತ್ರಗಳು ಸಿಕ್ಕೇ ಇರ್ಲಿಲ್ವಾ? ಇಲ್ಲಪ್ಪ, ಇದ್ದಿದ್ರೆ ಇದು ಕೊಡ್ಲಿಕ್ಕೆ ಹೇಗೆ ಬರ್ತದೆ? ಹೌದು. ಹಾಗಾದ್ರೆ ಈ 2.5 ವರ್ಷದಲ್ಲಿ ಆ ಜನರಿಗೆ ವ್ಯವಸ್ಥೆ ಯಾಕೆ ಆಗಿಲ್ಲ ಅಂತ? ಮಂಗಳೂರಿನಲ್ಲಿ ಮೊನ್ನೆ ನೀವು ನಮ್ಮ ಜಿಲ್ಲಾ ಕಚೇರಿ ಓಪನ್ ಆಗುವ ಸಂದರ್ಭದಲ್ಲಿ ನಾವು ಸುಮಾರು 7,000 ಜನರಿಗೆ ಹಕ್ಕುಪತ್ರವನ್ನು ಕೊಟ್ಟಿದ್ದೇವಲ್ಲ. ಹೌದು. ಹಾಗೆ ಇದು ಈ ರಾಜ್ಯದ 5 ಜಿಲ್ಲೆಗಳ ಭಾಗವಾಗಿ ಇವತ್ತು ಅಷ್ಟು ಯಾರ್ಯಾರು ಬಾಕಿ ಇರ್ತದೆ. ಕೆಲವು ಜಾಗಗಳಲ್ಲಿ ಇದು ಸರ್ಕಾರಿ ಜಾಗ ಇದ್ರೂ ಕೂಡ ಅದು ಬೇರೆ ಬೇರೆ ಉದ್ದೇಶಗಳಿಗೆ ಮೀಸಲಿರ್ತದೆ. ಕೆಲವು ಅರಣ್ಯ ಇರ್ತದೆ, ಕೆಲವು ಭಾಗಶಃ ಅರಣ್ಯ ಇರ್ತದೆ, ಕೆಲವರು ದಾಖಲೆಗಳು ಕೊಟ್ಟಿರುವುದಿಲ್ಲ ಅಂತ ಅನೇಕ ಸಮಸ್ಯೆಗಳಿಂದ ಕೂಡಿರ್ತಕ್ಕಂತ ಪ್ರಕರಣಗಳನ್ನ ಇತ್ಯರ್ಥ ಮಾಡಿ ಒನ್ ಟೈಮ್ ಸೆಟಲ್ಮೆಂಟ್ ಅಂತ ರೀತಿಯಲ್ಲಿ ಇವತ್ತು ಬ್ಯಾಂಕಿನಲ್ಲಿ ಸಾಲ ತೆಗೆದು ಕಟ್ತಾ ಇರ್ತಾನೆ. ಮಧ್ಯದಲ್ಲಿ ಎಲ್ಲಿಯಾದ್ರೂ ಡಿಫಾಲ್ಟ್ ಆದ್ರೆ ಮತ್ತೆ ಅವರನ್ನು ಸೇರಿಸಿ ತಂದು ಕೊಡ್ತೇವಲ್ಲ, ಆ ರೀತಿ ಬಾಕಿ ಉಳಿದಂತಹ ವಿಚಾರಗಳು ಯಾರು ದಾಖಲೆ ಸರಿ ಇಲ್ಲದೆ ಬಾಕಿ ಉಳಿದಿದ್ದಾವೆ ಅಂತವರನ್ನು ಕರೆದು ಇವತ್ತು ಕುಟುಂಬಗಳಿಗೆ ಕೊಡ್ತಾ ಇದೆ. ಈ ಕೆಲವೊಂದು ಹಟ್ಟಿಗಳನ್ನ ಕಂದಾಯ ಗ್ರಾಮಗಳನ್ನಾಗಿ ಮಾರ್ಪಡಿಸಿ ಹಕ್ಕುಪತ್ರ ಕೊಡುವಂತ ತೀರ್ಮಾನವನ್ನ ಕೃಷ್ಣಬೈರೇಗೌಡರು ಈ ಹಿಂದೆ ತಗೊಂಡಿದ್ರು. ಹೌದು, ಅದು ಅದರ ಮುಂದುವರಿದ ಭಾಗವ ಇದು? ಹೌದು. ಎಲ್ಲಿ ಒಟ್ಟಿಗೆ ಜನರಿಗೆ ಹಕ್ಕುಪತ್ರ ಕೊಡ್ಬೇಕು, ಜನರಿಗೆ ಬದುಕು ಹಕ್ಕು ಕೊಡ್ಬೇಕು. ಅವರಿಗೆ ಹಕ್ಕುಪತ್ರ ಕೊಟ್ಟ ಕೂಡಲೇ ಅದರ ಮೇಲೆ ಸಾಲ ಕೊಡ್ಬೇಕು, ತಗೊಳ್ಳಿಕ್ಕೆ ಆಗ್ತದೆ, ಮನೆ ಕಟ್ಲಿಕ್ಕೆ ಆಗ್ತದೆ, ತಾನಾದ್ರೂ ಹೆಚ್ಚು ಕಡಿಮೆ ಆದ್ರೆ ಮಕ್ಕಳಿಗೆ ಅದನ್ನು ಟ್ರಾನ್ಸ್ಫರ್ ಮಾಡಿ ಕೊಡ್ಲಿಕ್ಕೆ ಆಗ್ತದೆ. ಅನೇಕ ಸಮಸ್ಯೆಗಳಿಂದ ಬಳಲುತ್ತಿದ್ದಂತಹ ಜನರಿಗೆ ಜನಸೇವೆಯ ಸಮರ್ಪಣೆ ಅಂತ ಮಾಡುವಂತ ಕಾರ್ಯಕ್ರಮದಲ್ಲಿ ಮಾಡಿದ್ದೇವೆ. ಇದು ಸರ್ಕಾರದ ಈ 2.5 ವರ್ಷಗಳ ಆಡಳಿತ ಅವಧಿಯ ಅತ್ಯಂತ ದೊಡ್ಡ ಸಾಧನೆ ಅಂತ ಹೇಳ್ತೀರಾ? ಸಾಧನೆ ಬಹಳಷ್ಟು ಆಗಿದ್ದಾವೆ. ಆದ್ರೆ 1,000 ಜನ ಜೀವನ ಪೂರೈಕೆ ಮಾಡುವಾಗ 1,11,000 ಹಕ್ಕುಪತ್ರಗಳು ಕುಟುಂಬಕ್ಕೆ ಕೊಡುವುದು ಇದು ಒಂದು ದೊಡ್ಡ ವಿಶಿಷ್ಟವಾದಂತಹ ಯೋಜನೆ. ಇದರಿಂದ ಜನರಿಗೆ ಲಾಭ ಆಗ್ತದೆ, ಸಹಾಯ ಆಗ್ತದೆ ಅಂತ ನಾವಂತೂ ಭಾವಿಸಿಕೊಂಡಿದ್ದೇವೆ. ಹಾಗಾಗಿ ಒಂದು ಸದ್ದಿಲ್ಲದೆ ನಡೆಯುವಂತಹ ಒಂದು ಕ್ರಾಂತಿ ಇದು, ಬೇರೆ ಅಲ್ಲ. ಮತ್ತು ಐತಿಹಾಸಿಕವಾಗಿರ್ತಕ್ಕಂಥ ಕ್ರಾಂತಿ ಎಲ್ಲರೂ ಸೆಲೆಬ್ರೇಟ್ ಮಾಡಿದ್ದಾರೆ. ಬಿಜೆಪಿ ಅವರು ಅಧಿಕಾರದಲ್ಲಿ ಇದ್ರು, JDS ಅವರು ಇದ್ರು, ನಾವು ಇದ್ದೇವೆ. ಆದ್ರೆ ಆ ಸಮರ್ಪಣೆ ಮಾಡ್ತಕ್ಕಂಥದ್ದು ನಮ್ಮ ಮುಂದೆ ಇರುವಂತ ಪ್ರಶ್ನೆ, ಅದನ್ನು ಮಾಡ್ತಾ ಇದ್ದೀವಿ. ಎಲ್ಲ ಕಾನೂನು ತೊಡಕುಗಳನ್ನು ಪರಿಹರಿಸಿಕೊಂಡು ಸರ್ಕಾರ ಈ ಸಾಧನೆ ಮಾಡಿದೆ.
ಕರೆಕ್ಟ್, 100% ಕರೆಕ್ಟ್. ಈಗ ಅಕ್ರಮ ಸಕ್ರಮ ಅಂತ ಎಷ್ಟು ವರ್ಷದ ನಡೀತಾ ಇದೆ. ಇವತ್ತು ಅಕ್ರಮ ಸಕ್ರಮ 1994ರಲ್ಲಿ ಪ್ರಾರಂಭ ಆಯಿತು. ಇವತ್ತಿನ ದಿನಕ್ಕೂ ಅಕ್ರಮ ಸಕ್ರಮದ ಸಮಿತಿಗಳಿದ್ದಾವೆ, ಜಾಗ ತಕರಾರಿದ್ದಾವೆ. ಯಾವುದೇ ಒಂದು ಸಮಸ್ಯೆ ಸಂಪೂರ್ಣ ಬಗೆಹರಿತದೆ ಅಂತ ಇರೋದಿಲ್ಲ, ಬಿಕಾಸ್ ಬೇರೆ ಬೇರೆ ಕಾರಣಗಳಿಂದಾಗಿ. ಹಾಗಾಗಿ ಇವತ್ತು 1 ಲಕ್ಷ ಜನರಿಗೆ ಹೆಚ್ಚು ಕುಟುಂಬಗಳಿಗೆ ಕೊಡ್ತೇವೆ ಅಂತ ಹೇಳಿದ್ರೆ ಇಟ್ ಇಸ್ ಸಮಥಿಂಗ್ ಗ್ರೇಟ್ ಇನ್ ಕಾಂಗ್ರೆಸ್ ಗವರ್ಮೆಂಟ್. ಹಾಗಾಗಿ ಭೂ ಗ್ಯಾರಂಟಿ ಸಮರ್ಪಣೆ ಆಗ್ತಾ ಇದೆ. ಓಕೆ ಸರ್, ಥ್ಯಾಂಕ್ ಯು ಮಾಹಿತಿಗಾಗಿ.